ಹೊಸ ವರ್ಷಾಚರಣೆ ಹಿನ್ನೆಲೆಯಲ್ಲಿ ಬೆಂಗಳೂರಿನಲ್ಲಿ ಬಂದೋಬಸ್ತ್ ಮಾಡಲಾಗ್ತಾ ಇದೆ. ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಟಿ ರೌಂಡ್ಸ್ ಹಾಕಿದ್ದಾರೆ. ಟ್ರಿನಿಟಿ ಸರ್ಕಲ್, ಎಂಜಿ ರೋಡ್, ಬ್ರಿಗೇಡ್ ರೋಡ್ಗೆ ಭೇಟಿಯನ್ನು ಕೊಟ್ಟಿದ್ದಾರೆ. ನಗರ ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಸಿಟಿ ರೌಂಡ್ಸ್ ಮಾಡಿದ್ದಾರೆ. ಇನ್ನು ಪಶ್ಚಿಮ ವಲಯ ಜಂಟಿ ಪೊಲೀಸ್ ಆಯುಕ್ತರಾಗಿರುವಂತಹ ವಂಶೀಕೃಷ್ಣ, ಕೇಂದ್ರ ವಿಭಾಗದ ಡಿಸಿಪಿ ಅಕ್ಷಯ್ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ. ಹೊಸ ವರ್ಷಕ್ಕೆ ಕೈಗೊಂಡಂತಹ ಮುಂಜಾಗ್ರತಾ ಕ್ರಮಗಳ ಬಗ್ಗೆಯೂ ಕೂಡ ಪರಿಶೀಲನೆ ನಡೆಸಿದ್ದಾರೆ. ಹೊಸ ವರ್ಷದ ಸಂದರ್ಭದಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆಯಬಾರದು ಅನ್ನೋ ರೀತಿಯಲ್ಲಿ ನಮ್ಮ ಪ್ರತಿನಿಧಿ ಬೆಂಗಳೂರು ಕಮಿಷನರ್ ಜೊತೆ ಮಾತನಾಡಿದ್ದಾರೆ. ಬನ್ನಿ ನೋಡ್ಕೊಂಡ್ ಬರೋಣ. ಈಗ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರಾದಂಥ ಸೀಮಂತ್ ಕುಮಾರ್ ಸಿಂಗ್ ಅವರಿದ್ದಾರೆ. ಸರ್, ಇವತ್ತು ನೀವು ಸಿಟಿಯಲ್ಲಿ ಒಂದಷ್ಟು ಪ್ರಮುಖವಾದಂಥ ಜಾಗ, ನಿನ್ನೆ ಇಂದಿರಾನಗರನ್ನ ರೌಂಡ್ಸ್ ಮಾಡಿದ್ರಿ, ಮತ್ತು ಇವತ್ತು MG ರೋಡು, ಬ್ರಿಗೇಡ್ ರೋಡು, ಚರ್ಚ್ ಸ್ಟ್ರೀಟ್ ಮಾಡಿದ್ರಿ. ಇವತ್ತು ನೀವು ಮಾಡಿದಂಥ ಅಬ್ಸರ್ವೇಷನ್ಸ್ಗಳು ಏನು, ಮತ್ತು ಹೊಸದಾಗಿ ಅಥವಾ ಈ ಹಿಂದೆ ಮಾಡ್ಕೊಂಡಿರುವಂಥ ತೀರ್ಮಾನಗಳು ಏನು? ಇದರಲ್ಲಿ ವಿಶೇಷವಾಗಿ ನಾವು ನಮ್ಮ ಜೊತೆಗೆ, ನಮ್ಮ ಆಫೀಸರ್ಸ್ ಜೊತೆಗೆ ಬಂದಾಗ ಎಲ್ಲೆಲ್ಲಿ ಪಾಯಿಂಟ್ಸ್, ಎಕ್ಸ್ಟ್ರಾ ಪಾಯಿಂಟ್ಸ್ ಏನಿದೆ, ಎಲ್ಲಿ ಟ್ರಾಫಿಕ್ ಡೈವರ್ಟ್ ಮಾಡಬೇಕು, ಎಲ್ಲಿ ನಾವು ರೋಡ್ ಕ್ಲೋಸ್ ಮಾಡಬೇಕು, ಎಲ್ಲಿ ಕಳೆದ ವರ್ಷ ಏನೋ ಸಮಸ್ಯೆ ಆಗಿತ್ತು ಸಣ್ಣ ಪುಟ್ಟ, ಎಲ್ಲ ಟೋಟಲ್ ಮುಂದೆ ಆಗಬಾರ್ದು ಅಂತ ನೋಡ್ಕೊಳ್ಳಿಕ್ಕೆ ನಾವು ವ್ಯವಸ್ಥೆ ಮಾಡಿದ್ದೀವಿ. ಸೊ ರೋಡ್ ಕ್ಲೋಜರ್ ಮತ್ತು ವುಮೆನ್ ಹೆಲ್ಪ್ ಡೆಸ್ಕ್, ಆ್ಯಂಬುಲೆನ್ಸಸ್ ವ್ಯವಸ್ಥೆ, ಮತ್ತು ಈ ಸರಿ ವಿಶೇಷವಾಗಿ ನಾವು ಬಸ್ಸಸ್ ಮತ್ತು ಬೇರೆ ಎಕ್ಸ್ಟ್ರಾ ಟೆಂಪೋ ಡ್ರೈವರ್ಸ್ದು ಕೂಡ ವ್ಯವಸ್ಥೆ ಮಾಡ್ತಾಯಿದ್ದೀವಿ, ಜನಕ್ಕೆ ಇಲ್ಲಿಂದ ಕರ್ಕೊಂಡು ಹೋಗಲಿಕ್ಕೆ. ಯಾಕೆಂದರೆ ಅಮೂಮನ್ ಏನಾಗುತ್ತೆ, ಕ್ಯಾಬ್ಸ್ ಮತ್ತು ಆಟೋ ರಿಕ್ಷಾಸ್ ತುಂಬ ಡಿಮಾಂಡಲ್ಲಿರ್ತದೆ, ಮತ್ತು ಅದರದ್ದು ಅಪ್ಲಿಕೇಶನ್ಸ್ ಏನೋ ಕರೆದಾಗ ಅವರು ಕ್ರ್ಯಾಶ್ ಆಗಿಬಿಡ್ತದೆ, ಜನಕ್ಕೆ ಸಿಕ್ಕಿರೋದಿಲ್ಲ ಟೈಮಲ್ಲಿ. ಸೊ ಆ ನಿಟ್ಟಿನಲ್ಲಿ ಅಲ್ಲಿ ಎಲ್ಲಿ ಪಾಯಿಂಟ್ಸ್ ಇದೆ ಆ ಪಾಯಿಂಟ್ಸ್ ನಾವು ಇಲ್ಲಿ ಐಡೆಂಟಿಫೈ ಮಾಡಿದ್ದೀವಿ. ಜನಕ್ಕೆ ಕೂಡ QR ಕೋಡ್ ಮುಖಾಂತರ ಅದು ಇನ್ಫಾರ್ಮೇಷನ್ ಕೊಡ್ತೀವಿ. ಸರ್, ಮತ್ತು ನೀವೇ ಖುದ್ದು ಒಂದಷ್ಟು ಪಬ್ಗಳ ಕೆಲಸ ಮಾಡೋವಂಥರಾಗ್ಬೋದು, ಮ್ಯಾನೇಜ್ಮೆಂಟ್ಗಳ ಜೊತೆ ಮಾತಾಡ್ತಿದ್ದೀರಿ, ರಸ್ತೆಯಲ್ಲಿ ಚರ್ಚ್ ಸ್ಟ್ರೀಟಲ್ಲಿ ಮಾತಾಡಿದ್ರಿ, ಒಪರಾ ಜಂಕ್ಷನ್ ಮಾತಾಡಿದ್ರಿ, ಅವ್ರಿಗೆಲ್ಲ ಏನೆಲ್ಲ ಇನ್ಸ್ಟ್ರಕ್ಷನ್ಸ್ ಪಾಸ್ ಮಾಡಿದ್ರಿ? ಅಲ್ಲಿ ಅವ್ರಿಗೆ ಆಲ್ರೆಡಿ ನಮಗಿಂತ ಮೊದಲೇ ನಮ್ಮ DCP ಅವರು ಅಲ್ಲಿ ಅವ್ರದ್ದು ಮೀಟಿಂಗ್ ಮಾಡಿ ತಿಳುವಳಿಕೆ, ಡೂಸ್ ಆ್ಯಂಡ್ ಡೋಂಟ್ಸ್ ಎಲ್ಲ ಹೇಳಿದ್ದಾರೆ. ಏನೋ ಸಮಸ್ಯೆ ಅವರು ಪಬ್ ಅಥವಾ ಹೋಟೆಲಲ್ಲಿ ಆದರೆ ಆ ಸಮಸ್ಯೆ ತಕ್ಷಣ ಪೊಲೀಸ್ಗೆ ಹೇಳಬೇಕು. ಇಲ್ಲಾಂದರೆ ಅವರು ಏನು ಮಾಡ್ತಾರೆ, ಅವ್ರದ್ದು ಜನಕ್ಕೆ ಹಾಗೆ ಬಿಟ್ಬಿಟ್ರೆ ಖಂಡಿತ ಆ ಪ್ರಾಬ್ಲಮ್ ದೊಡ್ಡಾಗುತ್ತೆ. ಸೊ ಅವ್ರಿಗೆ ಅಪೀಲ್ ನಾವು ಮಾಡ್ತಾಯಿದ್ದೀವಿ, ನೀವು ಸೆಲೆಬ್ರೇಟ್ ಮಾಡುವಾಗ ನಿಮ್ಮ ಕಸ್ಟಮರ್ಸ್ಗೆ ನೀವು ಬರೀ ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂದಲ್ಲಿ ನೋಡ್ಕೊಳ್ಬಾರ್ದು, ನೀವು ಅವ್ರಿಗೆ ಗೆಸ್ಟ್ ಆಗಿ ಟ್ರೀಟ್ ಮಾಡಿ. ಮತ್ತು ನಾವು ಏನಾದರೂ ನಿಮಗೆ ಸಮಸ್ಯೆ ಆದರೆ ಅದರ ಬಗ್ಗೆ ಕೂಡ ನಾವು ಕ್ರಮ ತಗೊಳ್ತೀವಿ, ಯಾರು ನಿಮಗೆ. ಸೊ ಇದು ಒಂದು ಮ್ಯೂಚುವಲ್ ಇದು ಇದೆ. ಆ ನಿಟ್ಟಿನಲ್ಲಿ ಅವರು ಕೂಡ ಒಳ್ಳೆ ರೀತಿಯಿಂದ ನಮಗೆ ಸ್ಪಂದಿಸ್ತಾರೆ. ಸರ್, ಇದು ಬರೀ ಪೊಲೀಸವ್ರ ಕೆಲಸ ಅಲ್ಲ, GB ಅವರು ಇದ್ದಾರೆ, ಫೈರ್ ಅವರು ಇದ್ದಾರೆ, ಅದಾದಮೇಲೆ ಜೊತೆಗೆ ಇನ್ನಿತರ ಇಲಾಖೆ ಅಧಿಕಾರಿಗಳು ಸಹಿತ ಇನ್ವಾಲ್ವ್ ಇದ್ದಾರೆ. ಅವ್ರನ್ನೂ ಇವತ್ತು ಜೊತೆಗೆ ಸೇರಿಸ್ಕೊಂಡಿದ್ರೆ ಅವ್ರಗಳಿಗೆ ಇವತ್ತು ಹೊಸದಾಗಿ ಕಂಡು ಬಂದಂಥ ಅಂಶಗಳೇನು? ಅಲ್ಲ, ಈ ನಾವು ನಮ್ಮ ವತಿಯಿಂದ ಏನೇನು ನಮಗೆ ಡಿಮಾಂಡ್ ಇದೆ, ಬ್ಯಾರಿಕೇಡ್ ಬಗ್ಗೆ ಅಥವಾ ಲೈಟಿಂಗ್ ಬಗ್ಗೆ ಅಥವಾ ಹೆಲ್ಪ್ ಡೆಸ್ಕ್ ಇಟ್ಕೊಂಡ್ರೆ ಅದರ ಬಗ್ಗೆ ರಿಕ್ವೈರ್ಮೆಂಟ್ ಕೊಟ್ಟಿದ್ದೀವಿ. ಸ್ವಲ್ಪ ಈ ಸರಿ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಅಲ್ಲಿ ವ್ಯವಸ್ಥೆ ಮಾಡ್ತಾಯಿದ್ದೀವಿ. ಸೊ ರಿಕ್ವೈರ್ಮೆಂಟ್ಸ್ ನಾವು GB ಅಧಿಕಾರಿಗಳಿಗೆ, ಫೈರ್ ಅವ್ರಿಗೆ, ಮತ್ತು ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅವ್ರಿಗೆ, ಪೊಲ್ಯೂಷನ್ ಬೋರ್ಡ್ ಅವ್ರಿಗೆ ಎಲ್ಲರಿಗೂ ಕೊಟ್ಟಿದ್ದೀವಿ. ಸೊ ಅವರು ಕೂಡ ರೆಡಿ ಇದ್ದಾರೆ, ನಾವು ಕೂಡ ರೆಡಿ ಇದ್ದೀವಿ. ಯಾಕೆಂದರೆ ನಾವು ಮೇಲುಸ್ತುವಾರಿ ನೋಡಬೇಕು, ಎಲ್ಲೆಲ್ಲಿ ಸಮಸ್ಯೆ ಆಗ್ತದೆ ಆ ತಕ್ಕಂತೆ ಅಲ್ಲಿ ಅವ್ರಿಗೆ ತಿಳಿಸಬೇಕು. ಆಲ್ರೆಡಿ ಮೆಸೇಜ್ ಹೋಗಿದೆ, ಮತ್ತು ನಮ್ಮ ಜೊತೆಗೆ ಅವರು ಮೀಟಿಂಗ್ಸ್ ಸಾಕಷ್ಟು ಆಗಿದೆ. ಇವತ್ತು ಪ್ರಾಕ್ಟಿಕಲ್ ಕೂಡ ನಾವು ನೋಡ್ಕೊಂಡಿದ್ದೀವಿ. ಥ್ಯಾಂಕ್ ಯು. ಇದಿಷ್ಟು ನಗರ ಪೊಲೀಸ್ ಆಯುಕ್ತರಾಗಿರುವಂಥ ಸೀಮಂತ್ ಕುಮಾರ್ ಸಿಂಗ್ ಅವರು ಹೇಳುವಂಥ ಮಾತು. ಕ್ಯಾಮ್ರಾ ಪರ್ಸನ್ ಉಲ್ಲಾಸ್ ಜೊತೆ ಪ್ರಜ್ವಲ್, TV9 ಬೆಂಗಳೂರು.